ಗುಜರಾತ್ನ ಭುಜ್ ಜಿಲ್ಲೆಯಲ್ಲಿರುವ ಭಾರತ-ಪಾಕಿಸ್ತಾನ ಗಡಿ ಪ್ರದೇಶದ ಜಿ7 ಮತ್ತು ಜಿ13 ಬಿಎಸ್ಎಫ್ ಹೊರ ಠಾಣೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು. ಬಳಿಕ ಯೋಧರೊಂದಿಗೆ ಸಂವಾದ ನಡೆಸಿ ಭೋಜನ ಸವಿದರು. ಈ ವೇಳೆ ಅವರು ಸ್ಥಾಪನೆ ಆದಾಗಿನಿಂದ ಇದುವರೆಗೂ ಬಿಎಸ್ಎಫ್ 2 ಕಠಿಣ ಗಡಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿ ರಕ್ಷಣೆ ಮಾಡುತ್ತಿದೆ. ಬಿಎಸ್ಎಫ್ ಯೋಧರು -45 ಡಿಗ್ರಿ ತಾಪಮಾನದಿಂದ 45 ಡಿಗ್ರಿ ತಾಪಮಾನದವರೆಗಿನ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾ ದೇಶವನ್ನು ಸಂರಕ್ಷಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕಾಶ್ಮೀರದಿಂದ ಹಿಡಿದು ಮೇಘಾಲಯದ ಗುಡ್ಡಗಾಡು ಪ್ರದೇಶಗಳ ಗಡಿಭಾಗವನ್ನು ನಿರಂತರವಾಗಿ ಕಾಯುತ್ತಿರುವ ಬಿಎಸ್ಎಫ್ 6 ದಶಕಗಳಿಂದ ಮಹತ್ತರ ಕೊಡುಗೆ ನೀಡುತ್ತಿದೆ. ಸುರಕ್ಷಾ ಕಾರ್ಯಾಚರಣೆಗಳಲ್ಲಿ 2000ಕ್ಕೂ ಅಧಿಕ ಬಿಎಸ್ಎಫ್ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. 140 ಕೋಟಿ ಜನರು ಬಿಎಸ್ಎಫ್ ಯೋಧರ ಸೇವೆಯನ್ನು ಮರೆಯುವುದಿಲ್ಲ ಎಂದು ತಿಳಿಸಿದರು. ಆಧುನಿಕ ತಂತ್ರಜ್ಞಾನವನ್ನು ದೇಶ ರಕ್ಷಣೆ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಡ್ರೋನ್ಗಳು, ರಾಡಾರ್ ಯಾವುದೇ ರೀತಿಯಲ್ಲಿ ಸುರಕ್ಷತೆಯ ಉಲ್ಲಂಘನೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ. ಗಡಿ ನಿರ್ವಹಣೆಗೆ ಸಂಬಂಧಿಸಿ ಚತುಷ್ಕೋನೀಯ ರಕ್ಷಣಾ ಗ್ರಿಡ್ ಸ್ಥಾಪಿಸುವ ಮೂಲಕ ಪ್ರಮುಖ ರಚನಾತ್ಮಕ ಬದಲಾವಣೆ ತರಲಾಗುತ್ತಿದೆ. ಸಾಂಪ್ರದಾಯಿಕ ಗಡಿ ನಿರ್ವಹಣೆಯ ಹೊರತಾಗಿ ಇಂತಹ ಆಧುನಿಕ ಪದ್ಧತಿಗಳು ಪ್ರಾದೇಶಿಕ ಭದ್ರತೆಗೆ ಅಗತ್ಯವಾಗಿವೆ ಎಂದು ಹೇಳಿದರು. बीएसएफ ने 6 दशकों में फर्स्ट लाइन ऑफ डिफेंस का अपना दायित्व बहुत अच्छे तरीके से उठाया भी है, निभाया भी है और इसके लिए 2000 जवानों ने अपना सर्वोच्च बलिदान दिया है. ಬಳಿಕ ಹರಾಮಿ ನಾಲಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭದ್ರತೆಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದರು.